ದಸರಾ ಪ್ರತಿ ಬಾರಿ ಕೂಡ ಬಹಳ ಸಂಭ್ರಮದಿಂದ ಆಚರಣೆ ಆಗ್ತಾ ಇತ್ತು. ಬಟ್ ಈ ಬಾರಿ ದಸರಾ ಹಬ್ಬ ಇದೆಯಲ್ಲ, ನಾಡ ಹಬ್ಬ ಅಂತ ಕರೆಸ್ಕೊಳ್ಳುವಂತಹ ದಸರಾ ಹಬ್ಬ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಪ್ರಮುಖವಾಗಿ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ರನ್ನ ಆಯ್ಕೆ ಮಾಡಿದ್ದೇ ಈಗ ಕೆಲವರಿಂದ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಕೇಸರಿ ಪಡೆ ಇದನ್ನ ಆರಂಭದಿಂದಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸರಿ ಪಡೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ದಸರಾ ಉದ್ಘಾಟಕರನ್ನ ಬದಲಾವಣೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿರುವ ಬಿಜೆಪಿಗೆ ಹಿಂದೂ ಮುಖಂಡರು ಕೂಡ ಈಗ ಸಾಥ್ ಕೊಟ್ಟಿದ್ದಾರಂತೆ. ದಸರಾ ಉದ್ಘಾಟಕರನ್ನ ಬದಲಾವಣೆ ಮಾಡದಿದ್ರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಡಪಂಥೀಯರಿಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ಮಣೆ ಹಾಕಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಪೋಸ್ಟ್ ಮಾಡಿ ಬಾನು ಮುಸ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹಿಂದುತ್ವದ ವಿರೋಧಿ ಹಾಗೂ ಎಡಪಂಥೀಯರ ಪರ ಅಂತ ಬಿಂಬಲಿಸುವುದಕ್ಕೆ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಆದರೆ ಇದ್ಯಾವ ಟೀಕೆಗೂ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಬಾನು ಮುಸ್ತಾಕ್ರ ಪರವಾಗಿ ನಿಂತುಕೊಂಡಿದೆ. ಎಷ್ಟೇ ವಿರೋಧ ಬಂದರೂ ಕೂಡ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ.